ಹರಿನ ಬೇರೆ ಊರಿಗೆ ಕಳ್ಸಿದಾನೆ ಅಂದ್ರೆ ಅವನೇನೋ ಉಪಾಯ ಮಾಡಿದ್ದಾನೆ. ನಾನು ಮೊದಲೇ ಹೇಳಿಲ್ವಾ ಅಕ್ಕ, ಆ ಕೋವಿ ಧರ್ಮಯ್ಯ ತುಂಬ ಕೆಟ್ಟ ಮನುಷ್ಯ ಅಂತ. ಅವನು ದೊಡ್ಡ ಮಗ ಗುರು ಇದ್ದಾನಲ್ಲ, ಅವನು ಅಷ್ಟೇ ತುಂಬ ಕೆಟ್ಟವನು. ನನಗೆ ಅವ್ರ ಭಯ ಏನೂ ಇಲ್ಲ ಕಲ್ಪಿ. ಹರಿನ ಎಲ್ಲಿ ದೂರ ಮಾಡ್ತಾರೋ ಅಂತ ಚಿಂತೆ. ಕಲ್ಪಿನ ನನ್ನಿಂದ ದೂರ ಮಾಡೋದಕ್ಕೆ ಏನೋ ಸರ್ಕಸ್ ಮಾಡಿದ್ರು ಗೊತ್ತಾ? ನನ್ ಬೈದ್ರು, ಹೊಡೆದ್ರು, ಹೆದರ್ಸಿದ್ರು. ಏನ್ ಮಾಡಿದ್ರು ನಾನು ಬಿಡ್ಲಿಲ್ಲ. ನಾನು ಬಿಡಲ್ಲ. ಏನ್ ಮಾಡ್ತೀಯಕ್ಕ ನೀನು? ಹರಿಗೆ ಬೇರೆ ಮದ್ವೆ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಹಾಗಂತ ಸುಮ್ನೆ ಇರಕ್ಕಾಗತ್ತಾ? ಏಯ್, ನಾನ್ ಸುಮ್ನೆ ಬಿಡ್ಲಿಲ್ಲ. ಅಮ್ಮನ ಹತ್ರ ಗಲಾಟೆ ಮಾಡ್ತಾನೆ ಇದ್ದೆ. ಕಲ್ಪನಾನ ಊರಿಂದ ಕರ್ಕೊಂಬಂದು ಬಚ್ಚಿಟ್ಟು ಅವಳು ಹೊರಗಡೆ ಹೋದ್ಲಲ್ಲ, ಆಗ ಅವಳಿಗೆ ಊಟ ತಂದು ಕೊಟ್ಟು ತಿಳಿಯಾದಾಗ ಬಿಡಿಸಿಟ್ಟು ಓದಿಸಿ ಎಲ್ಲ ಕಷ್ಟಪಟ್ಟೆ ಗೊತ್ತಾ? ಗೊತ್ತು, ನಂಗೂ ಗೊತ್ತಾಗ್ದಂಗ್ ಮಾಡಿದ್ರಿ. ಅದೇ ಕಣೋ ಮಜಾ. ನಮ್ಗೆ ಬುದ್ಧಿ ಇಲ್ಲ ಅನ್ಕೊಂಡ್ಯಾ? ಅಪ್ಪ ಅಮ್ಮನು ಈಗ ನನ್ನ ತರಿಗೆ ಬಂದಿದ್ದಾರೆ. ಇನ್ನು 15 ದಿವಸದಲ್ಲಿ ನಂಗೂ ಕಲ್ಪಿಗೂ ಮದುವೆ. ಮದುವೆ ನಿಶ್ಚಯ ಆಗೋ ಮೊದಲೇ ಮದುವೆ ನೋಡಕ್ ಬಂದ ಘನ ಅತಿಥಿಗಳು. ನಿಮಗೂ ಊಟ ಹಾಕ್ತಾ ಇದ್ರೆ ದೇವ್ರು ಮೆಚ್ಚುತ್ತಾನ. ಅತಿಥಿ ದೇವೋ ಭವ. ಜೀವ ಸಹಿತ ತಿಥಿ ಮಾಡೋರ್ ಬಾಯಲ್ಲಿ ಇಷ್ಟು ದೊಡ್ಡ ಮಾತು. ನಮ್ಗೆ ಸತ್ಕಾರ ಬೇಕಾಗಿಲ್ಲ. ಅಯ್ಯಯ್ಯ, ಊಟ ಮಾಡದಿದ್ರೆ ನಮ್ಮನೆ ಮದುವೆ ನೋಡೋದಾದ್ರೂ ಹೇಗೆ? ಶಕ್ತಿ ಬೇಕಲ್ವಾ? ಮದುವೆ ಮುಖದ ಮೇಲೆ ಊಟ ಬಿಡೋದಿದ್ದೇ ಇರುತ್ತೆ. ಅಲ್ಲಿ ತನಕ ಜಮಾಯಿಸಿ ಪುಕ್ಸಟ್. ಸೀತಾ, ಇಷ್ಟು ದಿವಸ ಆದ್ಮೇಲೆ ನಮ್ ನೆನಪಾಯ್ತಾ? ಏನು ರಾತ್ರಿ ಬಂದ್ಬಿಟ್ಟಿದ್ದೀರಾ? ಏನು ವಿಶೇಷ ಇರಬೇಕು? ಹಾಗೆಲ್ಲ ಏನೂ ಇಲ್ಲ ಅದ್ಗೆ. ತಕ್ಷಣ ಹೊರಟು ಬನ್ನಿ, ಏನೋ ಅರ್ಜೆಂಟಾಗಿ ಮಾತಾಡೋದಿದೆ ಅಂತ ಅಣ್ಣ ಹೇಳ್ದ, ಅದಕ್ಕೆ ಬಂದ್ವಿ. ತುಂಬಾ ಮಾತಾಡೋದಿದೆ. ಮಾತಾಡಿ ಮಾತಾಡಿ ಹಸಿವಾಗುತ್ತಲ್ಲ, ಆಮೇಲೆ ಊಟನೂ ಇದೆ. ಸೀತಾ ಸೀತಾ, ಅರ್ಚನ ನಮ್ಮ ಹರಿಗೆ ತಂದ್ಕೊಳ್ಳೋದಾದ್ರೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೇನಣ್ಣ, ನನಗಂತೂ ಒಪ್ಗೆನೆ. ಹರಿನ ಚಿಕ್ಕ ಮಗು ಇದ್ದಾಗಿಂದ ನೋಡ್ತಾ ಇದ್ದೀನಿ. ನನ್ನ ಮಗನ ಥರನೇ ಅವನು. ಆದರೆ ಅಣ್ಣ, ಈಗಿಂದೀಗಲೇ ಹೇಳೋದು ಸ್ವಲ್ಪ ಕಷ್ಟ ಭಾವ. ಅರ್ಚನಾ ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ. ತಂಗ್ಯವ, ಇನ್ನು 15 ದಿನದಲ್ಲೇ ನಮ್ಮನೆ ಮುಂದೆ ಚಪ್ರ ಹಾಕಿಸಿ ಹರಿ ಅರ್ಚನಾ ಮದುವೆ ಧಾಮ್ ಧೂಮ್. ಏನೋ ಹ್ಞೂ ಅಂತ ನೋಡ್ತಾ ಇದೀಯಾ? ಇವ್ರು ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಮದುವೆ ಮಾಡ್ತಿದ್ದಾರೆ ಅಂತ ಸಂಶಯನ? ಅದಕ್ಕೆ ಬಾಬಾ ದಪ್ಪ ಕೂತ್ಕೊಂಡ್ಬಿಟ್ಟಿದೆ. ಸೀತಾ, ನಮ್ಮ ಹರಿ ವಯಸ್ಸಿಗೆ ಬಂದ. ತೋಟ ಮನೆ ಅಂತ ಎಷ್ಟೇ ತುಂಬಾ ಓಡಾಡ್ತಿತ್ತು. ಸೀತಾ, ನಮ್ಮ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗಿಯರು, ಅದರಲ್ಲಿ ಒಂದಿಬ್ರು ಸರಿ ಇಲ್ಲ. ನನಗೂ ಅಷ್ಟೊಂದು ಸರಿ ಕಾಣಿಸ್ತಿಲ್ಲ. ಅರ್ಚನಾಗೆ ಇಂಥ ಒಂದು ಒಳ್ಳೆ ಯೋಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಾಬಾ. ನಾವೇನು ಬರ್ತೀವಣ್ಣ. ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ. ನಿಶ್ಚಿತಾರ್ಥ ಮುಗಿಸ ಬಿಡೋಣ.